ಸ್ವಲ್ಪ ಸರ್ ಸರ್ ಆವಾಜ್ ಡೌನ್ ಆಯ್ತು ನಿಮ್ದು. ಘೋಷಣೆ ಸರ್. ಊಟ ಮಾಡಿರಲ್ಲ ಅನಿಸ್ಲಾತದ. ಈಗ ಬಳ್ಳಾರಿ ಮಹಾನಗರ ಪಾಲಿಕೆಯ ನೌಕರರಾದ ವೀರೇಶ್ ಅವರ ಮೇಲೆ ಏನು 38ನೇ ವಾರ್ಡಿನ ಸದಸ್ಯರಾದ ಕುಬೇರ್ ಅವರು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅದನ್ನು ಖಂಡಿಸಿ ಪಾಲಿಕೆಯ ನೌಕರ ಸಂಘದಿಂದ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಬಿಜೆಪಿ ಪಕ್ಷದ ಪರವಾಗಿ ಅವರಿಗೆ ಎಲ್ಲಾ ವಿಷಯದಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಾವು ಎಲ್ಲ ಇವರಿಗೆ ಕಂಪ್ಲೀಟ್ ಆಗಿ ಪಾಲಿಕೆ ಸಿಬ್ಬಂದಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಡ್ತೀವಿ. ಬೇಕೇ ಬೇಕು, 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 ಬೇಕೇ ಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಎಲ್ಲೋವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ. ನ್ಯಾಯ ಬೇಕು, ನ್ಯಾಯ ಬೇಕು. ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ದೌರ್ಜನ್ಯವನ್ನು ಖಂಡಿಸಿ, ದೌರ್ಜನ್ಯವನ್ನು ಖಂಡಿಸಿ, ದೌರ್ಜನ್ಯವನ್ನು ಖಂಡಿಸಿ, ದೌರ್ಜನ್ಯವನ್ನು ಖಂಡಿಸಿ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಗೆಲ್ಲುವವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ನ್ಯಾಯ ಬೇಕು, ನ್ಯಾಯ ಬೇಕು. ಗೆಲ್ಲುವವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ. ಇವತ್ತು 38ನೇ ವಾರ್ಡಿನ ಕಾರ್ಪೊರೇಟರ್ ಆದಂತ ಕುಬೇರ್ ಅವರು
ಇಂಜಿನಿಯರ್ ವೀರೇಶ್ ಮೇಲೆ ಮ್ಯಾನ್ಯುವಲ್ ಮಾಡಿದ್ದಾರೆ ಇವತ್ತು. ಹೆಂಗಂದ್ರೆ ನಾನು ಹಾಸ್ಪಿಟ್ಲಲ್ಲಿ ನಾವೆಲ್ಲ ಕಾರ್ಪೊರೇಟ್ಸ್ ಎಲ್ಲ ಹೋಗಿ ನೋಡ್ಕೊಂಡ್ ಬಂದೀವಿ. ಅವರಿಗೆ ಕಿವಿ ತಲ್ಲಿಂದ ಇದೆಲ್ಲ ಬಾದಂಗ ಫುಲ್ ಚೆಸ್ಟ್ ಮೇಲೆಲ್ಲ ಮ್ಯಾನ್ಯುವಲ್ ಮಾಡಿದಾರ. ಎದಕ್ಕಂದ್ರೆ ಪಾಪ ಅವರು ಫಸ್ಟ್ ಟೈಮ್ ಕಾರ್ಪೊರೇಟರ್ ಗೆದ್ದಿದಾರ, ಹೆಂಗಿರ್ಬೇಕಂತ ಕಳ್ಸಿಲ್ಲ ಅವ್ರು ಕಾಂಗ್ರೆಸ್ ಅವರವರಿಗೆ. ಇವತ್ತು ನಾವೆಲ್ಲ ಇಲ್ಲಿ ಕುಂತಿದವರು 3 ಬಾರಿ ಗೆದ್ದು 2 ಸಾರಿ ಎಲ್ಲರೂ 4 ಬಾರಿ 3 ಬಾರಿ ಗೆದ್ದಿವಿ. ಇವತ್ತು ಕಾರ್ಪೊರೇಟರ್ ಅಂದ್ರೆ ಬೆಳಿಗ್ಗೆಯಿಂದ ಬಂದು ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರು ಕೂಡ ಅಟೆಂಡ್ ಮಾಡೋದು ಯಾವ್ದನ್ನೇ ಬಳ್ಳಾರಿಯಲ್ಲಿ ಇದೆ ಅಂದ್ರೆ ಮಹಾನಗರ ಪಾಲಿಕೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಬೆಳಿಗ್ಗೆ ಯಾರನ್ನ ಉಗುಳಿದ್ದಿರೋ ಕೂಡ ಕ್ಲೀನ್ ಮಾಡಿ, ನೀರು ಬಂದಿಲ್ಲ ಅಂದ್ರೆ ಕೂಡ ಅವ್ರ ಮನೆಗೆ ಹೋಗಿ ನೀರು ಎತ್ತಿ ಹಾಕಿ, UGD ಹೋಗಿಲ್ಲ ಅಂದ್ರೆ ಕೂಡ ಕೆಲಸ ಮಾಡೋರು ಒಂದೇ ಒಂದು ಪಾಲಿಕೆಯಲ್ಲಿ ಮಾಡೋದಂದ್ರೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅಂತ ಗೊತ್ತಾಗ್ಬೇಕು ಅವ್ರ ಕಾರ್ಪೊರೇಟರ್ಗೆ. ಅವರು ಪಾಪ ಏನೋ ಗೊತ್ತಿಲ್ಲ, ಕೈ ಮಾಡಿದ್ರೆ ಮಾತ್ರ ಸುಮ್ಮನೆ ಇರ್ತೀವಿ ಅನ್ಕೊಂಡಾರವರು. ಇವತ್ತು ನಾವು ಉಗ್ರ ಹೋರಾಟ ಮಾಡ್ತೀವಿ. ಮಹಾನಗರ ಪಾಲಿಕೆಯಲ್ಲಿ ಒಂದು ಪೌರ ಕಾರ್ಮಿಕರು ಕೂಡ ಏನಾನ ಆದ್ರೆ ನಿಂತು ಕೆಲಸ ಮಾಡಂತ ಕೆಲಸ ಮಾಡ್ತೀವಿ ನಾವು. ನಮಗೆ ಅವರು, ನಾನು ಕೂಡ 3 ಬಾರಿ ಕಾರ್ಪೊರೇಟರ್ ಆಗಿನಿ. ಯಾರನ್ನ ಸುಮ್ಮನೆ ಮಾತಾಡಿದ್ರೆ ಅವ್ರ ಮನೆಗೆ ಹೋಗಿ ಹೇಳಿ ಬರ್ತೀವಿ, ಅಣ್ಣ ನೀನು ಬಾ 1 ನಿಮಿಷ ನಿಂದ್ರು, ಅವ್ರು ಕ್ಲೀನ್ ಮಾಡಿದ್ರೆ ಅಲ್ಲಿ ನಿಂತು ಸ್ಮೆಲ್ ಅಂತ ತಗೋ, ನೀನು ಗೊತ್ತಾಗ್ತದೆ ಅಂತ ಹೇಳ್ತೀವಿ. ಎದಕ್ಕಂದ್ರೆ ಒಳ್ಳೆ ಆಫೀಸರ್ ಮೇಲೆ ಇವತ್ತು ಹಾಲಿಡೇ ಇದ್ರೆ ಕೂಡ ಕೆಲಸ ಮಾಡಿ ಕರೆದಿದ ತಕ್ಷಣ ಪಾಲಿಕೆ ಸದಸ್ಯರು ಕರೆದಾರ ಅಂತೇಳಿ ಕೆಲಸ ಮಾಡಕ್ ಹೋದ್ರು ಕೂಡ ಮ್ಯಾನ್ಯುವಲ್ ಮಾಡ್ತಾರಂದ್ರೆ ಏನ್ರಿ ನ್ಯಾಯ ಇದು? ಇಷ್ಟು ದೌರ್ಜನ್ಯನ್ರಿ. ಇವತ್ತು 21 ದಿನ ಲಾಸ್ಟ್, ನಿನ್ನೆ ಕೂಡ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ 21 ಜನ ಬಂದಿಲ್ಲ, ಬರೀ 6 ಜನ ಬಂದಿದಾರ. ನಾವು 13 ಜನ ನಿಂತ್ಕೊಂಡು ಬಾಡಿನ ಕಷ್ಟ ಪಬ್ಲಿಕ್ ಆಗಿ ನಮಗೆ ವೋಟ್ ಆಗಿ ಗೆಲ್ಸಿದ್ರೆ ಅವ್ರ ಕಷ್ಟ ತೀರ್ಬೇಕಂತ ಹೇಳಿ ಅವ್ರ ನೀರಿಂದಾಗ್ಲಿ ಇನ್ನೊಂದಾಗ್ಲಿ ಹೋಗಿ ನಾವು ಜನರಲ್ ಬಾಡಿ ಮೀಟಿಂಗ್ ಏನು ನಡಿಬೇಕಂತ ಹೇಳಿ ನಾವು 1.5 ತಾಸು 2 ತಾಸು ಬೆಳಿಗ್ಗೆ 10 ಹೇಳಿದ್ರೆ 12 ಗಂಟೆಗೆ 12:30 ಸ್ಟಾರ್ಟ್ ಆಗ್ತದೆ. ಇಂಥ ಪಾಲಿಕೆ ಸದಸ್ಯರಿಗೆ ಬುದ್ಧಿ ಕಲಿಸಂತ ಟೈಮ್ ಬಂದಿದೆ ಪಬ್ಲಿಕ್ಗೆ. ಪಬ್ಲಿಕ್ ಕೆಲಸ ಮಾಡೋರಿಗೆ ದಯವಿಟ್ಟು ಕೆಲಸ ಮಾಡೋ ಮೊದಲು ಇಷ್ಟು ದಿನ ಇಷ್ಟೆಲ್ಲ ರಿಟೈರ್ಡ್ ಆಗ್ತಿದಾರ. ಎಲ್ಲರೂ ಇಲ್ಲೇ 18 ವಯಸ್ಸಿಗೆ ಸೇರಿ ಇವತ್ತು ರಿಟೈರ್ಡ್ ಆಗೋ ಸ್ಟೇಜ್ಗೆ ಇದಾರೆ ಎಲ್ಲರೂ. ಎಂತ ನಮ್ಮಂತ ಕಾರ್ಪೊರೇಟರ್ಗಳಿಗೆ ಎಷ್ಟೋ ಜನ ನೋಡಿ ಬಂದಂತ ವ್ಯಕ್ತಿಗಳು ಇಲ್ಲಿ ಕುಂತಿದಾರ. ಎಲ್ಲ ಮುದುಕರಾಗ್ಯಾರ, ಕಸ ಬಳಿಯೋರೆಲ್ಲ ಮುದುಕಾಗ್ಯಾರ. ಈ ಒಂದು ಇಂಜಿನಿಯರ್, ಒಳ್ಳೆ ಇಂಜಿನಿಯರ್ ಮೇಲೆ ಕೈ ಮಾಡ್ತೀರೇನ್ರಿ ನೀವು? ಇವತ್ತು ಅವರು ಅರೆಸ್ಟ್ ಆಗೋವರಿಗೆ ಕೂಡ ಎದ್ದೇಳೋದಿಲ್ಲ ಅಂತ ಕೂಡ ಹೇಳಕ್ ಇಚ್ಛೆ ಪಡ್ತೀನಿ. ಎಲ್ಲರೂ ಗಟ್ಟಿಗೆ ಕೂಡ್ರಿ, ಏನಾಗ್ತೈತೆ ಅದನ್ನ ನೋಡೋಣ. ಈ ಸಾರಿ ಏನು ಇದೇ ಏನ್ರಿ, ಪದೇ ಪದೇ ಏನ್ರಿ? ನಾನು ಕೂಡ ಮೀಟಿಂಗ್ ಅಲ್ಲಿ ಹೆಂಗಾದ್ರಾಗ ಇದು ಮಾಡೋದು ಏನ್ರಿ? ಇವರು ಇವತ್ತು ವೀರೇಶ್ ಅವರಿಗೆ ಗೊತ್ತಿದೆ, ಇನ್ನು ಮೊದಲಿಂದ ಮಾಡಿದ್ದು ಹೊರಗೆ ಬಂದಿಲ್ಲ. ನಮ್ಮ ತಲೆ ಫೋನಲ್ಲಿ ಹೇಳ್ತಿದ್ರು, ಇವತ್ತು ಹೊರಗೆ ಬಂದಿದೆ ವೀರೇಶ್ ಅವ್ರ ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ಅಳ್ತಿದ್ರೆ ನಮಗೆ ಬೆಳಿಗ್ಗೆ 5 ಗಂಟೆಗೆ ಫೋನ್ ಮಾಡಿದ್ರು ಅಟೆಂಡ್ ಮಾಡೋ ವ್ಯಕ್ತಿ ಮೇಲೆ ಮಾಡ್ಯಾರಂದ್ರೆ ಹೆಂಗಿರ್ತದೆ ಹೇಳ್ರಿ ನೀವು? ದಯವಿಟ್ಟು ಸಿಬ್ಬಂದಿ ಎಲ್ಲರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ನಿಮ್ ಜೊತೆಗೆ ನಾವಿರ್ತೀವಿ. ನಿಮ್ಗೆ ಏನಾದ್ರೂ ಕೂಡ ಕರೀರಿ, ನಾವೆಲ್ಲ ಬಂದು ಮುಂದೆ ನಿಂತು ಕೆಲಸ ಮಾಡೋಣ, ನಾವೆಲ್ಲ ಸೇರಿ ಮಾಡೋಣ ಅಂತ ಕೂಡ ಹೇಳಕ್ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಶ್ರೀನಿವಾಸ್ ಅವರು ಇದು ಆಮೇಲೆ ಇದು ವೀರೇಶ್ ಅವ್ರ ಮೇಲೆ ಮಾಡಿದಾರಂದ್ರೆ ಈ ಬಳ್ಳಾರಿ ಏನನ್ನ ರೋಡಿಸಮ್ ಇಂದ ಇದೆಯಾ?